Okay, students, KE is equal to there are some methods are there. ಅದರಲ್ಲಿ ಇಂಪಾರ್ಟೆಂಟ್ ಒಂದೇ ಹೇಳ್ತೇನೆ ನಾನು ನಿಮ್ಗೆ ಗ್ರೋತ್ ಮೆಥಡ್ ಅಂತ ಕರಿತೀವಿ. ಡಿವಿಡೆಂಡ್ ಪ್ಲಸ್ ಗ್ರೋತ್ ಮೆಥಡ್. ಸೊ ಡಿವಿಡೆಂಡ್ ಪ್ಲಸ್ ಗ್ರೋತ್ ಮೆಥಡ್ ಪ್ರಕಾರ ಡಿ ಡಿವೈಡೆಡ್ ಬೈ ಎಂ ಪಿ ಪ್ಲಸ್ ಜಿ ತೋ. ಡಿ ಇಸ್ ಅ ಡಿವಿಡೆಂಡ್, ಎಂ ಪಿ ಇಸ್ ಅ ಮಾರ್ಕೆಟ್ ಪ್ರೈಸ್, ಜಿ ಇಸ್ ಅ ಗ್ರೋತ್ ರೇಟ್. ಸೊ ಡಿವಿಡೆಂಡ್ ತೊಗೋಬೇಕು, ಮಾರ್ಕೆಟ್ ಪ್ರೈಸ್ ತೊಗೋಬೇಕು, ಪ್ಲಸ್ ಗ್ರೋತ್ ರೇಟ್ ಮಾಡಬೇಕು. ಸೊ ಹಂಗೆ ಮಾಡಿದಾಗ ಏನು ಸಿಗುತ್ತೆ ನಮ್ಗೆ? ಕಾಸ್ಟ್ ಆಫ್ ಇಕ್ವಿಟಿ ಸಿಗುತ್ತೆ. ಸೊ ಕಾಸ್ಟ್ ಆಫ್ ಇಕ್ವಿಟಿ ಸಿಕ್ಕ ಮೇಲೆ ನೆಕ್ಸ್ಟ್ ಪಾರ್ಟ್ ಏನ್ರಿ WACC ಅಂತ ಕರಿತೀವಿ, ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ WACCನ ಎರಡು ಮೆಥಡ್ಲೇ ಬಿಡಿಸ್ಬೋದು ನಾವು. ದೇರ್ ಆರ್ ಟೂ ಮೆಥಡ್ಸ್ ಟು ಕ್ಯಾಲ್ಕುಲೇಟ್ ದ WACC. ಒನ್ ಈಸ್ ಟೋಟಲ್ ಕಾಸ್ಟ್ ಮೆಥಡ್, ಅಂಡರ್ ಒನ್ ಈಸ್ ಟೋಟಲ್ ವೇಟ್ಸ್ ಮೆಥಡ್ ಅಂತ ಕರಿತೀವಿ. ಒಂದು ಟೋಟಲ್ ಕಾಸ್ಟ್ ಮೆಥಡ್, ಇನ್ನೊಂದು ಟೋಟಲ್ ವೇಟ್ಸ್ ಮೆಥಡ್ ಅಂತ ಕರಿತೀವಿ. ಸೊ ಕಾಸ್ಟ್ ಮೆಥಡ್ ಪ್ರಕಾರ ಅಂದ್ರೆ ಸೊ ಅಲ್ಲಿ ಅಮೌಂಟ್ ಕೊಟ್ಟಿರ್ತಾನೆ, ಫಸ್ಟ್ ಸೋರ್ಸ್ ಕೊಟ್ಟಿರ್ತಾನೆ, ಅಮೌಂಟ್ ಕೊಟ್ಟಿರ್ತಾನೆ, ಸ್ಪೆಸಿಫಿಕ್ ಕಾಸ್ಟ್ ಕೊಟ್ಟಿರ್ತಾನೆ. ಸೊ ಅವಾಗ ಅಮೌಂಟ್ ಇಂಟು ಸ್ಪೆಸಿಫಿಕ್ ಕಾಸ್ಟ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಕಾಲಮ್ ಬರ್ತದೆ ನಿಮ್ಗೆ. ಸೊ ಅವಾಗ ಆ ಫಾರ್ಮುಲಾ ಪ್ರಕಾರ WACC ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100 ಮಾಡಿದ್ರೆ WACC ಬಂತು. ಬಟ್ ಇನ್ನೂ ಒಂದು ಮೆಥಡ್ ಇದೆ, ಅದು ಭಾಳ ಇಂಪಾರ್ಟೆಂಟ್, ವೇಟ್ಸ್ ಮೆಥಡ್. ಅದೇ ನಾವು ಕಂಡುಹಿಡಿಬೇಕಾಗಿರೋದು. ಸೊ ಸೋರ್ಸ್ ಈಸ್ ಟು ಬಿ ಟೇಕನ್, ದೆನ್ ಅಮೌಂಟ್ ಈಸ್ ಟು ಬಿ ಟೇಕನ್, ಪ್ರಪೋರ್ಷನ್ ಅಂತ ಕರಿತೀವಿ ನಾವು ಕಾಲಮ್, ಅದು ಭಾಳ ಮುಖ್ಯ. ಪ್ರಪೋರ್ಷನ್ ಅಂದ್ರೆ ಈಚ್ ಸೋರ್ಸ್ ಡಿವೈಡೆಡ್ ಬೈ ಟೋಟಲ್ ಸೋರ್ಸ್ ಇಂಟು 100. ಫಾರ್ ಎಕ್ಸಾಂಪಲ್ ಇಕ್ವಿಟಿ 2 ಲಕ್ಷ ಐತೆ ತಿಳ್ಕೊರಿ, ಟೋಟಲ್ ಕ್ಯಾಪಿಟಲ್ 10 ಲಕ್ಷ ಐತೆ ತಿಳ್ಕೊರಿ. ಸೊ ಅವಾಗ ಏನು ಮಾಡ್ಬೇಕ್ರಿ? 2 lakh ಡಿವೈಡೆಡ್ ಬೈ 10 lakh ಇಂಟು 100 ಮಾಡಿದ್ರೆ ಪರ್ಸಂಟೇಜ್ ಬರ್ತದೆ. ಸೊ ಅದು ಪ್ರಪೋರ್ಷನ್. ಹಂಗೆ ಈಚ್ ಸೋರ್ಸ್ ಅದನ್ನು ಬರೀಬೇಕು. ಈಚ್ ಸೋರ್ಸ್ ಅಂದರೆ 3-4 ಇರ್ತಾವೆ. ಇಕ್ವಿಟಿ ಇರ್ಬೋದು, ಪ್ರಿಫರೆನ್ಸ್ ಇರ್ಬೋದು, ಡಿವೆಂಚರ್ ಇರ್ಬೋದು, ರಿಟೇನ್ ಅರ್ನಿಂಗ್ ಇರ್ಬೋದು. ಸೊ ಅವನ್ನ ನಾವು ತಗೋ. ಪ್ರಪೋರ್ಷನ್ ಆದಮೇಲೆ ಇನ್ನೊಂದು ಕಾಲಮ್ ಏನು ಕೊಟ್ಟಿರ್ತಾನೆ ಅಂದರೆ ಸ್ಪೆಸಿಫಿಕ್ ಕಾಸ್ಟ್ ಕೊಟ್ಟಿರ್ತಾನೆ. ಸೊ ಪ್ರಪೋರ್ಷನ್ ಆ್ಯಂಡ್ ಸ್ಪೆಸಿಫಿಕ್ ಕಾಸ್ಟ್. ಸೊ ಲಾಸ್ಟ್ ಕಾಲಮ್ ಏನು ಬಿಡಿಸ್ಬೇಕು? WACC. ಸೊ WACC ಈಸ್ ಈಕ್ವಲ್ ಟು ಸ್ಪೆಸಿಫಿಕ್ ಕಾಸ್ಟ್ ಇಂಟು ಪ್ರಪೋರ್ಷನ್, ಎರಡು ಇಂಟು ಮಾಡಿದಾಗ ಏನು ಬರ್ತೈತೆ? ಅದು WACC. ಸೊ ಕಾಸ್ಟ್ ಮೆಥಡ್ಲಾರ ಬಿಡಿಸ್ಬೋದು ಒಂದು, ಇಲ್ಲಾಂದ್ರೆ ವೇಟ್ಸ್ ಮೆಥಡ್ಲಾರ ಬಿಡಿಸ್ಬೋದು. ಸೊ ದಿಸ್ ಈಸ್ ವಾಟ್ 4th unit, ಕಾಸ್ಟ್ ಆಫ್ capital. Now come to the last unit, that is working capital. So working capital, in that format we can see that particular rupees. Here the working capital can be calculated by using current assets minus current liability. First part current asset ತಗೋಬೇಕಾದ್ರೆ ಇಲ್ಲಿ ರೂಲ್ ಏನು ಅಂದರೆ ಇನ್ವೆಂಟ್ರಿ ತಗೋಬೇಕು. ಫಸ್ಟ್ ಏನು ತಗೋಬೇಕ್ರಿ? ಇನ್ವೆಂಟರಿ. ಸೊ ಇನ್ವೆಂಟ್ರಿ ಒಳಗೆ ಮುಖ್ಯವಾಗಿ 3 ಪಾರ್ಟ್ ಬರ್ತಾವೆ. ಒಂದು ರಾ ಮಟೀರಿಯಲ್, ಎರಡನೇದು ವರ್ಕ್ ಇನ್ ಪ್ರೋಗ್ರೆಸ್, ಮೂರನೇದು ಫಿನಿಶ್ goods. So material is to be taken, work in progress is to be taken, finish goods is to be taken. ಆದರೆ ಇಲ್ಲಿ ಒಂದು ಪ್ರೊಸೀಜರ್ ಬಹಳ ಮುಖ್ಯ. ಈ ಐಟಮ್ಸ್ಗಳನ್ನು ಅವರು ವೀಕ್ಸ್ ಒಳಗಡೆ ಕೊಟ್ಟಿರ್ಬೋದು, ಇಲ್ಲ ಅಂದ್ರೆ ಮಂತ್ಸ್ ಒಳಗಡೆ ಕೊಟ್ಟಿರ್ಬೋದು, ಅಥವಾ ಡೇಸ್ ಒಳಗಡೆ ಕೊಟ್ಟಿರ್ಬೋದು. ಸಪೋಸ್ ರಾ ಮಟೀರಿಯಲ್ಸ್ ಆರ್ 4 weeks ಅಂತ ತಿಳ್ಕೊರಿ. ಸೊ ಅವಾಗ ಏನು ಮಾಡ್ಬೇಕ್ರಿ? 4 weeks ಡಿವೈಡೆಡ್ ಬೈ 52 ಮಾಡೋದು. ಯಾಕಂದ್ರೆ 1 year ವೀಕ್ಸ್ ಎಷ್ಟಿರ್ತಾವ? 52. ಸೊ ಸಪೋಸ್ ವರ್ಕ್ ಇನ್ ಪ್ರೊಸೆಸ್ ಫಾರ್ ಹಾಫ್ ಮಂತ್ ಅಂತ ಹಾಫ್ ಮಂತ್ ಅಂದರೆ 0.5 ಅಥವಾ 1/2. ಸೊ 0.5 ಮಂತ್ ಡಿವೈಡೆಡ್ ಬೈ 12 month ಮಾಡೋದು. ಸೊ ಇದು ಕನ್ಸಿಡರೇಷನ್. ಆದರೆ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಬಿಡಿಸುವಾಗ ರಾ ಮಟೀರಿಯಲ್, ಲೇಬರ್, ಓವರ್ ಹೆಡ್ ಮೂರನ್ನು ಕನ್ಸಿಡರ್ ಮಾಡ್ಬೇಕು ನಾವು. ಸೊ ಇದು ವರ್ಕ್ ಇನ್ ಪ್ರೋಗ್ರೆಸ್. ನಂತರ ಬರೋದು ಫಿನಿಶ್ ಗೂಡ್ಸ್. ಸೊ ಫಿನಿಶ್ ಗೂಡ್ಸ್ ಇನ್ ವೇರ್ ಹೌಸ್ ಫಾರ್ 1 month ಆರ್ 2 month ಅಂತ ಇರ್ತೈತಿ. ಸೊ ಇಂಟು 1 ಡಿವೈಡೆಡ್ ಬೈ 12 ಮಾಡಬೇಕು. ಮಂತ್ ಇದ್ರೆ 12 ಮಾಡಬೇಕು, ವೀಕ್ಸ್ ಇದ್ರೆ 52 ಮಾಡಬೇಕು. ಸೊ ಇನ್ವೆಂಟ್ರಿ ಒಳಗೆ 3 ಪಾರ್ಟ: ರಾ ಮಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ ಗೂಡ್ಸ್. ನೆಕ್ಸ್ಟ್ ಬರೋದು ಡೆಟರ್ಸ್. ಇದು ಬಹಳ ಮುಖ್ಯವಾದಂಥ ಅಡ್ಜಸ್ಟ್ಮೆಂಟ್. ಡೆಟರ್ಸ್ ಸೇಲ್ಸ್ ಕೊಟ್ಟಿರ್ತಾರೆ, ಆದರೆ ಡೆಟರ್ಸ್ ತೊಗೊಳ್ಳುವಾಗ ಪ್ರಾಫಿಟನ್ನು ತೆಗಿಬೇಕು ನಾವು. ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ ಒಳಗೆ ಕೊಟ್ಟಿರ್ತಾರೆ 25% ಆನ್ ಕಾಸ್ಟ್ ಅಂತ ತಿಳ್ಕೊರಿ. ಸೊ 25% ಆನ್ ಕಾಸ್ಟ್ ಅನ್ನೋ ಸೇಲ್ಸ್ ಮೇಲೆ ಎಷ್ಟಾಗುತ್ತೆ? ಅದು 20. ಸೊ 25 ಡಿವೈಡ್ ಬೈ 125 ಅಂದರೆ 1/5. 1/5 ಮೀನ್ಸ್ 20%. ಸೊ ಹಂಗಾಗಿ ಡೆಟರ್ಸನ್ನು ಯಾವಾಗಲೂ ಕಾಸ್ಟ್ ಮೇಲೆ ತಗೋ. ಈಗ ಫಾರ್ ಎಕ್ಸಾಂಪಲ್ ಸೇಲ್ಸ್ 30 lakh ಇತ್ತು ತಿಳ್ಕೊರಿ, ಅದ್ರೊಳಗೆ 20% ಆನ್ ಸೇಲ್ಸ್ ಇತ್ತು ತಿಳ್ಕೊರಿ. ಸೊ 30 lakh ಇಂಟು 20% ಮಾಡಬೇಕು. 3 into 2 6 lakh. ಸೊ 30 lakh minus 6 lakh ಅಂದರೆ 24 lakh. ಸೊ ದಿಸ್ ಈಸ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಫಾರ್ ಕ್ಯಾಲ್ಕುಲೇಷನ್. ಟೋಟಲ್ ಸೇಲ್ಸ್ ಮೇಲೆ ತೊಗೊಳ್ಳೋಂಗಿಲ್ಲ, ಕಾಸ್ಟ್ ಮೇಲೆ ತಗೋ. ಯಾಕಂದ್ರೆ ಪ್ರಾಫಿಟನ್ನು ಇಗ್ನೋರ್ ಮಾಡ್ಬೇಕು ಈ ಪ್ರಾಬ್ಲಮ್. ಓಕೆ, ಹಾಗಾಗಿ ನೆಕ್ಸ್ಟ್ ಡೆಟರ್ಸ್ ಬಂತು.
ಡೆಟರ್ಸ್ಗೆ ಪ್ರಾಬ್ಲಮ್ನಲ್ಲಿ ಏನು ವರ್ಡ್ ಕೊಟ್ಟಿರ್ತಾರೆ ಅಂದರೆ ಕಸ್ಟಮರ್ ಅಂತ ಕೊಟ್ಟಿರ್ತಾರೆ, ಬಿಕಾಸ್ ಕಸ್ಟಮರ್ಸ್ ಆರ್ ದ ಡೆಟರ್ಸ್. ಸೊ ನೆಕ್ಸ್ಟ್ ಬರೋದು ಕ್ಯಾಶ್ ಬ್ಯಾಲೆನ್ಸ್ ಅಂತ ಕರಿತಾರೆ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿರ್ತಾರೆ. ಆಮೇಲೆ ಎನಿ ಪ್ರಿಪೇಯ್ಡ್ ಮನಿ ಈಸ್ ಗಿವನ್ ದ್ಯಾಟ್ ಈಸ್ ಟು ಬಿ ಟೇಕನ್. ಸೊ ಮುಖ್ಯವಾಗಿ ಬರೋದು ಇಷ್ಟು, ಇನ್ವೆಂಟ್ರಿ, ಅದರಲ್ಲಿ ರಾ ಮಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ ಗೂಡ್ಸ್, ನೆಕ್ಸ್ಟ್ ಬರೋದು ಡೆಟರ್ಸ್, ಕ್ಯಾಶ್ ಬ್ಯಾಲೆನ್ಸ್, ದೆನ್ ಪ್ರಿಪೇಯ್ಡ್ ಮನಿ. ಸೊ ಟೋಟಲ್ ಕರೆಂಟ್ ಅಸೆಟ್ ಬರ್ತದೆ. ಸೊ ಕರೆಂಟ್ ಅಸೆಟ್ ಒಳಗೆ ಕರೆಂಟ್ ಲಯಬಿಲಿಟಿನ ಮೈನಸ್ ಮಾಡ್ಬೇಕು ನಾವು. ಕರೆಂಟ್ ಲಯಬಿಲಿಟಿ ಅಂದರೆ ಯೂಶ್ವಲಿ ಫಸ್ಟ್ ಬರೋದು ಕ್ರೆಡಿಟರ್. ಕ್ರೆಡಿಟರ್ ತೊಗೊಳ್ಳುವಾಗ ರಾ ಮಟೀರಿಯಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ತೊಗೋಬೇಕು, ಯಾಕಂದ್ರೆ ಕ್ರೆಡಿಟರ್ ರಾ ಮಟೀರಿಯಲ್ ಕೊಟ್ಟಿರ್ತಾರೆ ನಮಗೆ. ಸೊ ಹಂಗಾಗಿ ಕ್ರೆಡಿಟರ್ಗೆ ರಿಲೇಟ್ ಇರೋದು ಯಾವ್ದು ರೀ, ರಾ ಮಟೀರಿಯಲ್. ನೆಕ್ಸ್ಟ್ ಬರೋದು ಎನಿ ಲ್ಯಾಗ್ ಇನ್ ಪೇಮೆಂಟ್ಸ್ ಅಂತ ಕರಿತೀವಿ ನಾವು. ಲ್ಯಾಗ್ ಇನ್ ಪೇಮೆಂಟ್ಸ್ ಅಂದರೆ ಔಟ್ಸ್ಟ್ಯಾಂಡಿಂಗ್ಸ್ ಅಂತ ಕರಿತೀವಿ. ಔಟ್ಸ್ಟ್ಯಾಂಡಿಂಗ್ಸ್ ಆರ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಆಸ್ ಅ ಕರೆಂಟ್ ಲಯಬಿಲಿಟಿ. ಫಾರ್ ಎಕ್ಸಾಂಪಲ್ ವೇಜಸ್ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಎಕ್ಸ್ಪೆನ್ಸಸ್ ಇರ್ಬೋದು, ಇವೆಲ್ಲ ಬಾಕಿ ಉಳಿದಿರ್ತಾವೆ. ಸೊ ಅವುಗಳನ್ನ ತೊಗೋಬೇಕು ನಾವು. ಸೊ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡಬೇಕು. ಸೊ ಅವಾಗ ಏನು ಸಿಗುತ್ತೆ ನಮ್ಗೆ, ವರ್ಕಿಂಗ್ ಕ್ಯಾಪಿಟಲ್. ಅದರ ಪ್ರಾಬ್ಲಮ್ನಲ್ಲಿ ಕಾಂಟಿಜೆನ್ಸಿ ಕೊಟ್ಟಿರ್ತಾರೆ, ಇದು ಬಹಳ ಮುಖ್ಯ. ಕಾಂಟಿಜೆನ್ಸಿ ಅಥವಾ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರಿತೀವಿ ನಾವು. ಸೊ ಕಾಂಟಿಜೆನ್ಸಿ ಆರ್ ಮಾರ್ಜಿನ್ ಆಫ್ ಸೇಫ್ಟಿ ಕೊಟ್ಟಿದ್ರೆ ಅದನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಯಾವಾಗ ಆ್ಯಡ್ ಮಾಡ್ಬೇಕಾದ್ರೆ ಅದನ್ನ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಆದಮೇಲೆ ಆ್ಯಡ್ ಮಾಡಬೇಕು. ಸೊ ಅದು ಆ್ಯಡ್ ಮಾಡಿದ ಮೇಲೆ ಲಾಸ್ಟ್ ಏನು ಬರ್ತೈತಿ, ಅದು ಎಸ್ಟಿಮೇಟೆಡ್ ವರ್ಕಿಂಗ್ ಕ್ಯಾಪಿಟಲ್, ಆ್ಯಕ್ಚುಯಲ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಅಂತ ಕರಿತೀವಿ. ಸೊ ಈ ಪ್ರಾಬ್ಲಮ್ನಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಪ್ರಾಫಿಟ್ ಈಸ್ ಟು ಬಿ ಇಗ್ನೋರ್ಡ್, ಆಮೇಲೆ ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ ಗೂಡ್ಸ್ ಆ್ಯಂಡ್ ಡೆಟರ್ಸ್, ಇವು ಮೂರು ಬಹಳ ಮುಖ್ಯ ನೋಡ್ರೆ. ಇನ್ನೊಂದ್ಸಲ ಹೇಳ್ತೀನಿ, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ ಗೂಡ್ಸ್ ಆ್ಯಂಡ್ ಡೆಟರ್ಸ್ ಶುಡ್ ಬಿ ಟೇಕನ್ ಆನ್ ಕಾಸ್ಟ್ ಪ್ರೈಸ್. ಯಾವ ಪ್ರೈಸ್ ಮೇಲೆ ತೊಗೋಬೇಕ್ರಿ, ಕಾಸ್ಟ್ ಪ್ರೈಸ್. ಸಮಟೈಮ್ಸ್ ಇನ್ ಪ್ರಾಬ್ಲಮ್ ದೇ ಮೇ ಆಸ್ಕ್ ಡೆಟರ್ಸ್ ಶುಡ್ ಬಿ ಟೇಕನ್ ಆಟ್ ಸೆಲ್ಲಿಂಗ್ ಪ್ರೈಸ್ ಅಂತ ಇರ್ತದೆ. ಸೊ ಆ ಸೆಲ್ಲಿಂಗ್ ಪ್ರೈಸ್ ಪ್ರಾಫಿಟ್ ಇನ್ಕ್ಲೂಡ್ ಆಗಿದ್ದರೂ ಕೂಡ ಡೆಟರ್ಸನ್ನು ಅವಾಗ ಏನು ಮಾಡ್ಬೇಕ್ರಿ, ಸೆಲ್ಲಿಂಗ್ ಪ್ರೈಸ್ ಮೇಲೆ ತೊಗೋಬೇಕು. ಸಮಟೈಮ್ಸ್, ಯೂಶ್ವಲಿ ನಾವು ಯಾವ ಪ್ರೈಸ್ ಮೇಲೆ ತೊಗೋಬೇಕ್ರಿ, ಕಾಸ್ಟ್ ಪ್ರೈಸ್. ಸೊ ಇದು ಬಹಳ ಮುಖ್ಯ ಈ ಪ್ರಾಬ್ಲಮ್ನಲ್ಲಿ. ಇದು ಪ್ರಾಬ್ಲಮ್ ಪೋರ್ಷನ್. ಇನ್ನು ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಬೇಕು ಅಂದರೆ ಈ ಸಬ್ಜೆಕ್ಟ್ನಲ್ಲಿ ಫಸ್ಟ್ ಚಾಪ್ಟರ್ನಲ್ಲಿ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕ್ವಶನ್ ಇದೆ. ಹಣಕಾಸಿನ ನಿರ್ವಹಣೆ ಕಾರ್ಯಗಳು, ಎಕ್ಸಿಕ್ಯೂಟಿವ್ ಫಂಕ್ಷನ್ ಆ್ಯಂಡ್ ರುಟೀನ್ ಫಂಕ್ಷನ್ ಅಂತ ಬರೀಬೇಕು. ಎರಡನೇ ಕ್ವಶನ್ ಯಾವುದು ಅಂದ್ರೆ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಫೈನಾನ್ಷಿಯಲ್ ಡಿಸಿಷನ್ ಅಂತ ಬರ್ತದೆ. ಹಣಕಾಸಿನ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಅಂಶಗಳು, ಲೈಕ್ ಇಂಟರ್ನಲ್ ಫ್ಯಾಕ್ಟರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬರೀಬೇಕು. ಆಲ್ರೆಡಿ ನೀವು ಅದನ್ನು ಕಲಿತಿರ್ತೀರಿ. ನೆಕ್ಸ್ಟ್ ಬರೋದು ಈ ಚಾಪ್ಟರ್ನಲ್ಲಿ ರೆಸ್ಪಾನ್ಸಿಬಿಲಿಟಿ ಆಫ್ ಫೈನಾನ್ಷಿಯಲ್ ಮ್ಯಾನೇಜರ್ ಟುವರ್ಡ್ಸ್ ಸ್ಟೇಕ್ ಹೋಲ್ಡರ್ ಅಂತ ಕರಿತೀವಿ ನಾವು. ಅಂದರೆ ಆಸಕ್ತಿ ಹೊಂದಿದ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಹಣಕಾಸಿನ ಅಧಿಕಾರಿಯ ಜವಾಬ್ದಾರಿಗಳು. ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸ್ಟೇಕ್ ಹೋಲ್ಡರ್ಸ್ ಮೀನ್ಸ್ those persons who are directly or indirectly related to ನೇರವಾಗಿ ಅಥವಾ ಪರೋಕ್ಷವಾಗಿ ಕಂಪ್ನಿಗೆ ಸಂಬಂಧಪಟ್ಟಿರ್ತಾರೆ, ಅವ್ರಿಗೆ ಏನಂತ ಕರಿತೀವಿ ನಾವು, ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಯೂಶ್ವಲಿ ಸ್ಟೇಕ್ ಹೋಲ್ಡರ್ಸ್ ಕ್ರೆಡಿಟರ್ಸ್ ಇರ್ಬೋದು, ಪಬ್ಲಿಕ್ ಇರ್ಬೋದು, ಶೇರ್ ಹೋಲ್ಡರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಇವರೆಲ್ಲರಿಗೂ ಏನಂತ ಕರಿತೀವಿ, ಸ್ಟೇಕ್ ಹೋಲ್ಡರ್ಸ್. ಗೌರ್ಮೆಂಟ್, ಸಮ್ ಪೀಪಲ್ ಡೈರೆಕ್ಟ್ಲಿ ರಿಲೇಟೆಡ್ ಆ್ಯಂಡ್ ಸಮ್ ಪೀಪಲ್ ಇಂಡೈರೆಕ್ಟ್ಲಿ ರಿಲೇಟೆಡ್, ಅವ್ರಿಗೆ ಸ್ಟೇಕ್ ಹೋಲ್ಡರ್ ಅಂತ ಕರಿತೀವಿ. ಮತ್ತು ಯಾವುದು ಓದ್ಬೋದು ಅಂದರೆ ಒಂದನೇ ಚಾಪ್ಟರ್ನಲ್ಲಿ ಯೂಶ್ವಲಿ ನಾವು ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕ್ವಶನ್ ಇದೆ. ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ದೆರ್ ಆರ್ ಟು ಆಬ್ಜೆಕ್ಟಿವ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಲಾಭ ಗರಿಷ್ಠೀಕರಣ ಹಾಗೂ ಸಂಪತ್ತು ಗರಿಷ್ಠೀಕರಣ. ಪ್ರಾಫಿಟ್ ಫಾರ್ ಅ ಫರ್ಮ್, ವೆಲ್ತ್ ಫಾರ್ ಅ ಶೇರ್ ಹೋಲ್ಡರ್. ಸೊ ಶೇರ್ ಹೋಲ್ಡರ್ನ ಕಾನ್ಸಂಟ್ರೇಟ್ ಮಾಡೋದು ವೆಲ್ತ್ ಮ್ಯಾಕ್ಸಿಮೈಸೇಷನ್, ಕಂಪ್ನಿನ ಕಾನ್ಸಂಟ್ರೇಟ್ ಮಾಡೋದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಇಲ್ಲಿ ಯೂಶ್ವಲಿ ಡಿಫ್ರೆನ್ಸ್ ಬಿಟ್ವೀನ್ ಕೇಳ್ಬೋದು, ಪ್ರಾಫಿಟ್ ಆ್ಯಂಡ್ ವೆಲ್ತ್. ಮತ್ತು ಇನ್ನೊಂದು ಕ್ವಶನ್ ಯಾವುದಪ್ಪ ಅಂದ್ರೆ ಡಿಸಿಷನ್ಸ್ ಅಂತ ಬರ್ತದೆ, ಫೈನಾನ್ಷಿಯಲ್ ಡಿಸಿಷನ್ಸ್. ಅದರಲ್ಲಿ ಡಿವಿಡೆಂಡ್ ಡಿಸಿಷನ್, ಫಂಡ್ ರಿಕ್ವೈರ್ಮೆಂಟ್ ಡಿಸಿಷನ್, ಲಿಕ್ವಿಡಿಟಿ ಡಿಸಿಷನ್, ಲೈಕ್ ದ್ಯಾಟ್. ಸೊ ಅದು ಒಂದು ಕ್ವಶನ್ ಓದ್ಬೋದು. ಆಮೇಲೆ ಎರಡನೇ ಚಾಪ್ಟರ್ನಲ್ಲಿ ಬಂದ್ರೆ ಥಿಯರಿ ಪಾರ್ಟ್, ಥಿಯರೀಸ್ ಆಫ್ ಕ್ಯಾಪಿಟಲೈಸೇಷನ್ ಅಂತ ಓದ್ತೀವಿ ನಾವು. ಬಂಡವಾಳೀಕರಣದ ಸಿದ್ಧಾಂತಗಳು, ಕಾಸ್ಟ್ ಥಿಯರಿ ಆ್ಯಂಡ್ ಅರ್ನಿಂಗ್ ಥಿಯರಿ, 5 ಮಾರ್ಕ್ಸಿಗೆ ಬರ್ಬೋದು. ಆಮೇಲೆ ಇಂಪಾರ್ಟೆಂಟ್ ಇನ್ನೂ 2 ಥಿಯರಿ ಅದಾವ. ಒಂದು ಕಾಸಸ್, ಇಫೆಕ್ಟ್ ಆ್ಯಂಡ್ ರೆಮಿಡೀಸ್ ಆಫ್ ಓವರ್ ಕ್ಯಾಪಿಟಲೈಸೇಷನ್ ಆ್ಯಂಡ್ ಕಾಸಸ್, ಇಫೆಕ್ಟ್, ರೆಮಿಡೀಸ್ ಆಫ್ ಅಂಡರ್ ಕ್ಯಾಪಿಟಲೈಸೇಷನ್. ಅತಿ ಬಂಡವಾಳೀಕರಣದ ಕಾರಣಗಳು, ಪರಿಣಾಮಗಳು ಮತ್ತು ಪರಿಹಾರಗಳು. ಅದೇ ರೀತಿ ಅರೆ ಬಂಡವಾಳೀಕರಣದ ಕಾರಣಗಳು, ಪರಿಣಾಮಗಳು ಮತ್ತು ಪರಿಹಾರಗಳು. ಇನ್ ಒನ್ ಸೆನ್ಸ್, ಇನ್ ಸಿಂಪಲ್ ವರ್ಡ್ನಲ್ಲಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೇಕಂದ್ರೆ, ಲೆಸ್ ಇತ್ತು ಅಂದ್ರೆ ದ್ಯಾಟ್ ಈಸ್ ಓವರ್, ಮೋರ್ ಇತ್ತು ಅಂದ್ರೆ ದ್ಯಾಟ್ ಈಸ್ ಅಂಡರ್. ಫಾರ್ ಎಕ್ಸಾಂಪಲ್, ಅರ್ನಿಂಗ್ ಈಸ್ ಲೆಸ್,
dividend is less, profit is less, goodwill is less, overall firm capacity is less, that is considered as overcapitalization. Under simple word nalli, firm is unable to pay the dividend to their shareholder, that situation is called as overcapitalization. Dividend is more, goodwill is more, share price is more, market value is more, that is under. ಅಂದರೆ ಇದ್ದಂಥ ರಿಸೋರ್ಸನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡಿರ್ತಾರೆ. ಬೋತ್ ಆರ್ ನಾಟ್ ಗುಡ್ ಫಾರ್ ಅ ಫರ್ಮ್. ಅಂದರೆ ಶಾರ್ಟ್ ಟರ್ಮಿಗೆ ನಾವು ಎಲ್ಲ ಸೋರ್ಸನ್ನು ಅಲ್ಲಿ ಯೂಸ್ ಮಾಡೋದು. ಸೊ ಇದು ಸೆಕೆಂಡ್ ಯೂನಿಟ್ನಲ್ಲಿ ಬರ್ತಕ್ಕಂಥ ಥರ್ಡ್ ಚಾಪ್ಟರ್ನಲ್ಲಿ ಒಂದೇ ಕ್ವಶನ್ ಇದೆ, ದಟ್ ಈಸ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು. ಬಂಡವಾಳ ರಚನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಕರಿತೀವಿ ನಾವು. ಸೊ ಆ ಕ್ವಶನ್ನ ಓದ್ಬೋದು ನಾವು. ಆಮೇಲೆ ಇನ್ನೊಂದು ಕ್ವಶನ್ ಬರುತ್ತಾ 5 ಮಾರ್ಕ್ಸಿಗೆ ಆ ಚಾಪ್ಟರ್ನಲ್ಲಿ, ದಟ್ ಈಸ್ ಫೀಚರ್ಸ್ ಆಫ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಆದರ್ಶ ಬಂಡವಾಳ ಮಿಶ್ರಣದ ಲಕ್ಷಣಗಳು. ಸೊ ಅದೊಂದು ಓದ್ಬೋದು, ಸಿಂಪ್ಲಿಸಿಟಿ, ಆಬ್ಜೆಕ್ಟಿವಿಟಿ, ಲೈಕ್ ದ್ಯಾಟ್. ಆಮೇಲೆ ಕಮಿಂಗ್ ಟು ಲಾಸ್ಟ್ ಚಾಪ್ಟರ್, ಅದರಲ್ಲಿ ಒಂದು ಕ್ವಶನ್ ಇದೆ, ಲಾಂಗ್ ಕ್ವಶನ್, ದಟ್ ಈಸ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ ನಾವು. ದುಡಿಯುವ ಬಂಡವಾಳದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಇವೆಲ್ಲ ಥಿಯರಿ ಪಾರ್ಟ್ ಇನ್ long questions. Some 2 marks questions are also important, like what is business finance, ವ್ಯವಹಾರಿಕ ಹಣಕಾಸು ಎಂದರೇನು, define financial management, watered stock, then window dressing, operating leverage, financial leverage, trading on equity, trading on thin equity and thick equity. Next ಬರೋದು WACC, weighted average cost of capital, net working capital, gross working capital, negative working capital. These are all questions which is asked repetitively. Okay, these are all overview of financial management. Thank you.